ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ನೋಡಿ, ದುಡ್ಡಿದೆ ಆದರೆ ಬದುಕೋಕ್ಕಾಗಲ್ಲ. ಜೀವನ ಮಾಡೋದಕ್ಕೆ ದುಡ್ಡು ಬೇಕು. ಯಾರಿಗೆ ಬೇಡ? ನಿಮಗೂ ಬೇಕು, ನನಗೂ ಬೇಕು. ನೋಡಿ, ಸತ್ಯ ಯಾವತ್ತಿದ್ರೂ ಹೊರಗಡೆ ಬರಲೇಬೇಕು. ಇದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್ ಅಂತ. ಎಷ್ಟೋ ನಾವು ಕತೆಗಳನ್ನ ಕೇಳಿದ್ದೀವಿ. ನೋಡಿ, ಈ ಮಧು ಗೌಡ ಈ ಯೂಟ್ಯೂಬ್ ಚಾನಲ್ ಒಂದು ಮಾಡಿಕೊಂಡು ಎಷ್ಟು ಅವರು ಫೇಮಸ್ ಆದರು. ಆ್ಯಕ್ಚುಲಿ ಕಂಟೆಂಟ್ ಏನು? ಹೌದು, ಅವರೇ ಪ್ರ್ಯಾಂಕ್ ಮಾಡ್ಕೊಂಬಿಡೋದು. ಅದನ್ನು ಮಧ್ಯದಲ್ಲಿರೋದನ್ನು ತಗೊಬಂದ್ಬಿಟ್ಟು ಫಸ್ಟು ಇಂಟ್ರೋದಲ್ಲಿ ಹಾಕ್ಬಿಡೋದು. ಬಟ್ ಅಲ್ಲಿ ಸ್ಟೋರಿನೇ ಬೇರೆ. ಅವರೇ ಹತ್ಬಿಡೋದು, ಅವರೇ ನಕ್ಬಿಡೋದು, ಅವರೇ ಏನೇನೋ ಮಾಡ್ಕೊಂಬಿಡೋದು. ನನಗೆ ಹಂಗಾಯಿತು ಹಿಂಗಾಯಿತು ಅಂತ ಕತೆ ಹೇಳೋದು. ಆ್ಯಕ್ಚುಲಿ ವ್ಲಾಗ್ ಮಾಡೋದೇ ಈ ಥರ ಮಾಡಿದ್ರೇ ಜನ ನೋಡೋದು ಅಂತೂ ಕೂಡ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅವ್ರಿಗೆ ಗೊತ್ತಿರೋದಕ್ಕೆ ಇದನ್ನು ಮಾಡ್ತಾ ಇರೋದು. ಇಲ್ಲಾಂದರೆ ಅವ್ರು ಏನಕ್ಕೆ ಮಾಡ್ತಾರೆ? ಈ ಇತ್ತೀಚೆಗೆ ಇವರು ಮಧುಗೌಡ ಅವರು ಏನೋ ಗರ್ಭಿಣಿ ಪ್ರೆಗ್ನೆಂಟ್ ಆಗಿದ್ದರು. ಅದನ್ನು ವೀಡಿಯೋ ಮಾಡಿ ಹಾಕಿದಾಗ ಎಷ್ಟೋ ಒಂದಷ್ಟು ಜನ ಏನು ಮಾಡಿದ್ರಪ್ಪ ಅಂದರೆ ರೋಸ್ಟ್ ಮಾಡಿಬಿಟ್ರು. ಈ ರೋಸ್ಟ್ ಮಾಡೋರಿಗೆ ಬೇರೆ ಇನ್ನೇನು ಸಿಗುತ್ತೆ? ಇಂಥವೇ ಸಿಗೋದಲ್ಲ. ಅವ್ರಿಗೂ ಒಂದು ಕಂಟೆಂಟ್ ಬೇಕಲ್ಲ, ಅದಕ್ಕೆ ಅವರು ಕೂಡ ಮಾಡಿ ಹಾಕಿದರು. ಈಗ ಅವರು ಒಂದು ವೀಡಿಯೋ ಹಾಕಿದ್ದಾರೆ. ಏನಪ್ಪ ಅಂದರೆ, ಇವೆಲ್ಲ ನಿಮ್ಗೆ ಏನಕ್ಕೆ? ಏನು ನಾನು ಹೇಳ್ಬಾರ್ದನ್ನ ಹೇಳಿದ್ದೀನ? ಇರೋದನ್ನು ಹೇಳಿದ್ದೀನಿ. ನಾನು ಹೇಳಿದ್ರೆ ಅದನ್ನು ನಾನು ಪ್ರೆಗ್ನೆಂಟ್ ಆಗಿರೋದನ್ನು ಹೇಳಿದ್ರೇ ಅವ್ರ ಜನನೇ ನಂಬ್ತಾ ಇಲ್ಲ. ನೀವ್ಯಾಕೆ ತಲೆಗೆಡ್ಸ್ಕೊತಾ ಇದ್ದೀರಾ ಅಂತ ಅವರೊಂದು ವೀಡಿಯೋನ ಮಾಡಿ ಅವ್ರದ್ದೇ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದಾರೆ. ಇದು ವಿಷಯ ಯಾವ ಮಟ್ಟಿಗೆ ಹೋಗಿದೆ ಅಂದರೆ, ಅವ್ರಿಗೇನಾಯಿತು ಅನ್ನೋ ಒಂದು ಮಟ್ಟಕ್ಕೆ ಹೋಗಿ ನಿಂತ್ಕೊಂಡಿದೆ. ಒಂಥರ ಶಾಕಿಂಗ್ ಅಂತಲೇ ಹೇಳ್ಬೋದು. ಈಗ ಅವ್ರು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದಾರೆ, ಅವ್ರಿಗೆ ದುಡ್ಡು ಬರ್ತಿದೆ, ಅದೊಂದು ಕೆಲಸ ಆ ಥರ ಮಾಡ್ಕೊಂಬಿಟ್ಟಿದ್ದಾರೆ. ಒಂದಷ್ಟು ಜನ ಏನು ಮಾಡಿದ್ದಾರೆ, ಆ ಒಂದು ವೀಡಿಯೋಗೆ ಕಮೆಂಟ್ ಮಾಡಿದ್ದಾರೆ. ಏನಪ್ಪ ಅಂದರೆ, ಹಣ ಬಂದ ಮೇಲೆ ಯಾರೂ ಕಾಣಿಸಲ್ಲ, ಅದು ನಿಮ್ಮಲ್ಲಿ ಎತ್ತಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಇನ್ನು ಕೆಲವರು, ಅಯ್ಯೋ ಬಿಡಿ ಮೇಡಮ್, ಯಾಕೆ ತಲೆಗೆಡ್ಸ್ಕೊತೀರ, ಜನಗಳನ್ನ ಸ್ಕಿಪ್ ಮಾಡಿ ಜಸ್ಟ್ ಎಂಜಾಯ್ ಮಾಡಿ ಅಷ್ಟೇ ಅಂತ ಹೇಳ್ತಾಯಿದ್ದಾರೆ. ಇನ್ನೊಂದಷ್ಟು ಜನ, ನಿಮಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ಇನ್ನೊಂದಷ್ಟು ಜನ ಏನಪ್ಪ ಹೇಳ್ತಾ ಇದ್ದಾರೆ ಅಂದರೆ, ನೀವು ಮಾಡಿ, ನಾವಿದ್ದೀವಿ ನಿಮ್ಮ ಜೊತೆ ಅಂತ ಹೇಳ್ತಾ ಇದ್ದಾರೆ. ಸೊ ಮ್ಯಾಟ್ರು ನೋಡಿ ಯಾವ್ಯಾವ ಥರ ಜನ ಎಲ್ಲೆಲ್ಲಿ ಹೋಗ್ತಾರೆ, ಯಾವ್ಯಾವ ಮ್ಯಾಟ್ರ್ ಎಲ್ಲೆಲ್ಲಿಂದ ಲಿಂಕ್ ಆಗುತ್ತೆ ಅನ್ನೋದು ನೋಡಲೇಬೇಕು. ಸೊ ನೋಡೋಣ, ಮುಂದೆ ಏನಾದರೂ ಯಾವುದಾದ್ರೂ ವಿಷಯ ಇದ್ದರೆ ತೊಗೊಂಬರ್ತೀನಿ.